ಇನ್ನು ಜಗತ್ತಿನ ಶ್ರೀಮಂತ ದೇಗುಲ ತಿರುಪತಿ ವೆಂಕಟೇಶ್ವರ ಮಂದಿರ ಒಂದಿಲ್ಲ ಒಂದು ವಿವಾದದ ಕಾರಣಕ್ಕೆ ತಿರುಪತಿ ಸುದ್ದಿಯಲ್ಲಿ ಇರ್ತಾನೆ ಇರುತ್ತೆ. ಈಗ ಸುದ್ದಿಯಲ್ಲಿ ಇರುವುದು ತಿರುಪತಿಯಲ್ಲ, ಬದಲಾಗಿ ಟಿಟಿಡಿ ಅಧೀನದಲ್ಲಿರುವಂತಹ ತಿರುಪತಿಯ ಮತ್ತೊಂದು ಪುರಾಣ ಪ್ರಸಿದ್ಧ ಮಂದಿರ. ಇಲ್ಲಿ ಒಂದಲ್ಲ ಎರಡಲ್ಲ 50 ಕೆಜಿ ಚಿನ್ನವನ್ನ ತಿಂದು ತೆಗೆದಿದ್ದಾರೆ. ದೇವರ ಅಷ್ಟೊಂದು ಚಿನ್ನ ಕದ್ದಿದ್ದು ಹೇಗೆ? ದೇವರ ಚಿನ್ನವನ್ನು ಕದ್ದವರು ನೆಮ್ಮದಿಯಿಂದ ಇದ್ದಾರಾ? ಅಷ್ಟಕ್ಕೂ ಆ ದೇವಸ್ಥಾನ ಯಾವುದು? ಆ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ತಿರುಪತಿ ಕೋಟ್ಯಾನುಕೋಟಿ ಹಿಂದೂಗಳ ಪವಿತ್ರ ಯಾತ್ರಾ ತಾಣ, ಭೂಮಿಯ ಮೇಲಿನ ವೈಕುಂಠ. ಆದರೆ ಇದೀಗ ತಿಮ್ಮಪ್ಪನ ಸನ್ನಿಧಿ ಹಗರಣಗಳ ಗೂಡಾಗಿ ಬದಲಾಗಿದೆ. ದೇವಾಲಯದ ವಿಶೇಷ ಪ್ರಸಾದ ಲಡ್ಡುವಿಗೆ ಬಳಸಿದ ತುಪ್ಪದಲ್ಲಿ ದನದ ಕೊಬ್ಬು ಬಳಕೆ, ಡೊನೇಷನ್ ಕಳ್ಳತನ, ದೇವರ ರೇಷ್ಮೆ ಶಲ್ಯದಲ್ಲೇ ಮೋಸ. ಈ ಬೆನ್ನಲ್ಲೇ ಇದೀಗ ತಿರುಪತಿ ತಿರುಮಲ ದೇವಸ್ಥಾನ ಟ್ರಸ್ಟ್ ಅಡಿಯಲ್ಲಿ ಬರುವ ದೇವಸ್ಥಾನದಲ್ಲಿ ಮತ್ತೊಂದು ಸ್ಕ್ಯಾಮ್ ಬಯಲಾಗಿದೆ. ತಿರುಪತಿ ಗೋವಿಂದರಾಜ ದೇಗುಲದಲ್ಲಿ 50 ಕೆಜಿ ಚಿನ್ನ ಕಳುವು. ಯಾರ ಪಾಲಾಯಿತು ತಿರುಪತಿಯ 50 ಕೆಜಿ ಚಿನ್ನ? ತಿರುಪತಿಗೆ ಹೋದವರಿಗೆ ಅಲ್ಲಿನ ಗೋವಿಂದರಾಜಸ್ವಾಮಿ ದೇಗುಲ ಗೊತ್ತಿರುತ್ತೆ. ಇದು 12ನೇ ಶತಮಾನದ ದೇವಸ್ಥಾನ. ಇದನ್ನ ಸ್ಥಾಪಿಸಿದ್ದು ಮಹಾನ್ ಸಂತ ರಾಮಾನುಜಾಚಾರ್ಯರು. ಟಿಟಿಡಿಯ ಅಧೀನದಲ್ಲಿದೆ ಈ ದೇಗುಲ. ಈಗ ಈ ದೇವಸ್ಥಾನದ 50 ಕೆಜಿ ಚಿನ್ನ ಅಂದ್ರೆ ಇಂದಿನ ರೇಟ್ ಅಲ್ಲಿ ಸುಮಾರು 65 ಕೋಟಿ ಬೆಲೆಯ ಬಂಗಾರ ಕಳುವು ಮಾಡಲಾಗಿದೆಯಂತೆ. 50 ಕೆಜಿ ಚಿನ್ನ ಗುಳುಂ. 2022-23 ಅವಧಿಯಲ್ಲಿ ದೇಗುಲದ ಗೋಪುರ ನವೀಕರಣ ಸಂದರ್ಭದಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಅಂದಿನ ಜಗನ್ ಸರ್ಕಾರ ದೇಗುಲದ ಕಲಶ ಮತ್ತು ಚಿನ್ನದ ತಗಡು ಹೊದಿಸುವುದಕ್ಕೆ 100 ಕೆಜಿ ಚಿನ್ನ ಬಳಸುವುದಕ್ಕೆ ಅನುಮತಿ ನೀಡಿತ್ತು. ಶಾಕಿಂಗ್ ಸಂಗತಿ ಅಂದ್ರೆ ಇದರಲ್ಲಿ ಕೇವಲ 50 ಕೆಜಿ ಚಿನ್ನ ಬಳಸಿ ಉಳಿದ 50 ಕೆಜಿ ಚಿನ್ನ ಗುಳುಂ ಮಾಡಲಾಗಿದೆ ಎಂದು. 9 ಪದರಗಳಲ್ಲಿ ಚಿನ್ನ ಬಳಸುವ ಬದಲು ಕೇವಲ 2 ಪದರಗಳಲ್ಲಿ ಅಷ್ಟೇ ಬಂಗಾರ ಬಳಸಲಾಗಿದೆ. ಅಲ್ಲದೆ 30 ಮೂರ್ತಿಗಳನ್ನು ನಾಶ ಮಾಡಿದ್ದಾರಂತೆ. ಈ ಅಕ್ರಮದ ಕಳಂಕ ಅಂದಿನ ಟಿಟಿಡಿ ಅಧ್ಯಕ್ಷ ಸುಬ್ಬಾರೆಡ್ಡಿ, ಅಂದಿನ ಎಕ್ಸಿಕ್ಯೂಟಿವ್ ಆಫೀಸರ್ ಧರ್ಮಾರೆಡ್ಡಿ ಮೇಲೆ ಅಂಟಿಕೊಂಡಿದೆ. ಇದೀಗ ಟಿಟಿಡಿ ಎಚ್ಚೆತ್ತುಕೊಂಡಿದೆ. ಸಮಗ್ರ ತನಿಖೆಗೆ ವಿಜಿಲೆನ್ಸ್ ಕಮಿಟಿ ರಚನೆ ಮಾಡಲಾಗಿದೆ. ದೇವರ ಚಿನ್ನ ತಿಂದು ತೆಗೆದವರು ಸಾಕ್ಷಿ ಸಹಿತ ತಗಲಾಕೊಡೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಜಗತ್ತಿನ ಶ್ರೀಮಂತ ದೇಗುಲ ತಿರುಪತಿ ವೆಂಕಟೇಶ್ವರ ಮಂದಿರ ಒಂದಿಲ್ಲ ಒಂದು ವಿವಾದದ ಕಾರಣಕ್ಕೆ ತಿರುಪತಿ ಸುದ್ದಿಯಲ್ಲಿ ಇರ್ತಾನೆ ಇರುತ್ತೆ. ಈಗ ಸುದ್ದಿಯಲ್ಲಿ ಇರುವುದು ತಿರುಪತಿಯಲ್ಲ, ಬದಲಾಗಿ ಟಿಟಿಡಿ ಅಧೀನದಲ್ಲಿರುವಂತಹ ತಿರುಪತಿಯ ಮತ್ತೊಂದು ಪುರಾಣ ಪ್ರಸಿದ್ಧ ಮಂದಿರ. ಇಲ್ಲಿ ಒಂದಲ್ಲ ಎರಡಲ್ಲ 50 ಕೆಜಿ ಚಿನ್ನವನ್ನ ತಿಂದು ತೆಗೆದಿದ್ದಾರೆ. ದೇವರ ಅಷ್ಟೊಂದು ಚಿನ್ನ ಕದ್ದಿದ್ದು ಹೇಗೆ? ದೇವರ ಚಿನ್ನವನ್ನು ಕದ್ದವರು ನೆಮ್ಮದಿಯಿಂದ ಇದ್ದಾರಾ? ಅಷ್ಟಕ್ಕೂ ಆ ದೇವಸ್ಥಾನ ಯಾವುದು? ಆ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ತಿರುಪತಿ ಕೋಟ್ಯಾನುಕೋಟಿ ಹಿಂದೂಗಳ ಪವಿತ್ರ ಯಾತ್ರಾ ತಾಣ, ಭೂಮಿಯ ಮೇಲಿನ ವೈಕುಂಠ. ಆದರೆ ಇದೀಗ ತಿಮ್ಮಪ್ಪನ ಸನ್ನಿಧಿ ಹಗರಣಗಳ ಗೂಡಾಗಿ ಬದಲಾಗಿದೆ. ದೇವಾಲಯದ ವಿಶೇಷ ಪ್ರಸಾದ ಲಡ್ಡುವಿಗೆ ಬಳಸಿದ ತುಪ್ಪದಲ್ಲಿ ದನದ ಕೊಬ್ಬು ಬಳಕೆ, ಡೊನೇಷನ್ ಕಳ್ಳತನ, ದೇವರ ರೇಷ್ಮೆ ಶಲ್ಯದಲ್ಲೇ ಮೋಸ. ಈ ಬೆನ್ನಲ್ಲೇ ಇದೀಗ ತಿರುಪತಿ ತಿರುಮಲ ದೇವಸ್ಥಾನ ಟ್ರಸ್ಟ್ ಅಡಿಯಲ್ಲಿ ಬರುವ ದೇವಸ್ಥಾನದಲ್ಲಿ ಮತ್ತೊಂದು ಸ್ಕ್ಯಾಮ್ ಬಯಲಾಗಿದೆ. ತಿರುಪತಿ ಗೋವಿಂದರಾಜ ದೇಗುಲದಲ್ಲಿ 50 ಕೆಜಿ ಚಿನ್ನ ಕಳುವು. ಯಾರ ಪಾಲಾಯಿತು ತಿರುಪತಿಯ 50 ಕೆಜಿ ಚಿನ್ನ? ತಿರುಪತಿಗೆ ಹೋದವರಿಗೆ ಅಲ್ಲಿನ ಗೋವಿಂದರಾಜಸ್ವಾಮಿ ದೇಗುಲ ಗೊತ್ತಿರುತ್ತೆ. ಇದು 12ನೇ ಶತಮಾನದ ದೇವಸ್ಥಾನ. ಇದನ್ನ ಸ್ಥಾಪಿಸಿದ್ದು ಮಹಾನ್ ಸಂತ ರಾಮಾನುಜಾಚಾರ್ಯರು. ಟಿಟಿಡಿಯ ಅಧೀನದಲ್ಲಿದೆ ಈ ದೇಗುಲ. ಈಗ ಈ ದೇವಸ್ಥಾನದ 50 ಕೆಜಿ ಚಿನ್ನ ಅಂದ್ರೆ ಇಂದಿನ ರೇಟ್ ಅಲ್ಲಿ ಸುಮಾರು 65 ಕೋಟಿ ಬೆಲೆಯ ಬಂಗಾರ ಕಳುವು ಮಾಡಲಾಗಿದೆಯಂತೆ. 50 ಕೆಜಿ ಚಿನ್ನ ಗುಳುಂ. 2022-23 ಅವಧಿಯಲ್ಲಿ ದೇಗುಲದ ಗೋಪುರ ನವೀಕರಣ ಸಂದರ್ಭದಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಅಂದಿನ ಜಗನ್ ಸರ್ಕಾರ ದೇಗುಲದ ಕಲಶ ಮತ್ತು ಚಿನ್ನದ ತಗಡು ಹೊದಿಸುವುದಕ್ಕೆ 100 ಕೆಜಿ ಚಿನ್ನ ಬಳಸುವುದಕ್ಕೆ ಅನುಮತಿ ನೀಡಿತ್ತು. ಶಾಕಿಂಗ್ ಸಂಗತಿ ಅಂದ್ರೆ ಇದರಲ್ಲಿ ಕೇವಲ 50 ಕೆಜಿ ಚಿನ್ನ ಬಳಸಿ ಉಳಿದ 50 ಕೆಜಿ ಚಿನ್ನ ಗುಳುಂ ಮಾಡಲಾಗಿದೆ ಎಂದು. 9 ಪದರಗಳಲ್ಲಿ ಚಿನ್ನ ಬಳಸುವ ಬದಲು ಕೇವಲ 2 ಪದರಗಳಲ್ಲಿ ಅಷ್ಟೇ ಬಂಗಾರ ಬಳಸಲಾಗಿದೆ. ಅಲ್ಲದೆ 30 ಮೂರ್ತಿಗಳನ್ನು ನಾಶ ಮಾಡಿದ್ದಾರಂತೆ. ಈ ಅಕ್ರಮದ ಕಳಂಕ ಅಂದಿನ ಟಿಟಿಡಿ ಅಧ್ಯಕ್ಷ ಸುಬ್ಬಾರೆಡ್ಡಿ, ಅಂದಿನ ಎಕ್ಸಿಕ್ಯೂಟಿವ್ ಆಫೀಸರ್ ಧರ್ಮಾರೆಡ್ಡಿ ಮೇಲೆ ಅಂಟಿಕೊಂಡಿದೆ. ಇದೀಗ ಟಿಟಿಡಿ ಎಚ್ಚೆತ್ತುಕೊಂಡಿದೆ. ಸಮಗ್ರ ತನಿಖೆಗೆ ವಿಜಿಲೆನ್ಸ್ ಕಮಿಟಿ ರಚನೆ ಮಾಡಲಾಗಿದೆ. ದೇವರ ಚಿನ್ನ ತಿಂದು ತೆಗೆದವರು ಸಾಕ್ಷಿ ಸಹಿತ ತಗಲಾಕೊಡೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಜಗತ್ತಿನ ಶ್ರೀಮಂತ ದೇಗುಲ ತಿರುಪತಿ ವೆಂಕಟೇಶ್ವರ ಮಂದಿರ ಒಂದಿಲ್ಲ ಒಂದು ವಿವಾದದ ಕಾರಣಕ್ಕೆ ತಿರುಪತಿ ಸುದ್ದಿಯಲ್ಲಿ ಇರ್ತಾನೆ ಇರುತ್ತೆ. ಈಗ ಸುದ್ದಿಯಲ್ಲಿ ಇರುವುದು ತಿರುಪತಿಯಲ್ಲ, ಬದಲಾಗಿ ಟಿಟಿಡಿ ಅಧೀನದಲ್ಲಿರುವಂತಹ ತಿರುಪತಿಯ ಮತ್ತೊಂದು ಪುರಾಣ ಪ್ರಸಿದ್ಧ ಮಂದಿರ. ಇಲ್ಲಿ ಒಂದಲ್ಲ ಎರಡಲ್ಲ 50 ಕೆಜಿ ಚಿನ್ನವನ್ನ ತಿಂದು ತೆಗೆದಿದ್ದಾರೆ. ದೇವರ ಅಷ್ಟೊಂದು ಚಿನ್ನ ಕದ್ದಿದ್ದು ಹೇಗೆ?
ದೇವರ ಚಿನ್ನವನ್ನು ಕದ್ದವರು ನೆಮ್ಮದಿಯಿಂದ ಇದ್ದಾರಾ? ಅಷ್ಟಕ್ಕೂ ಆ ದೇವಸ್ಥಾನ ಯಾವುದು? ಆ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ತಿರುಪತಿ ಕೋಟ್ಯಾನುಕೋಟಿ ಹಿಂದೂಗಳ ಪವಿತ್ರ ಯಾತ್ರಾ ತಾಣ, ಭೂಮಿಯ ಮೇಲಿನ ವೈಕುಂಠ. ಆದರೆ ಇದೀಗ ತಿಮ್ಮಪ್ಪನ ಸನ್ನಿಧಿ ಹಗರಣಗಳ ಗೂಡಾಗಿ ಬದಲಾಗಿದೆ. ದೇವಾಲಯದ ವಿಶೇಷ ಪ್ರಸಾದ ಲಡ್ಡುವಿಗೆ ಬಳಸಿದ ತುಪ್ಪದಲ್ಲಿ ದನದ ಕೊಬ್ಬು ಬಳಕೆ, ಡೊನೇಷನ್ ಕಳ್ಳತನ, ದೇವರ ರೇಷ್ಮೆ ಶಲ್ಯದಲ್ಲೇ ಮೋಸ. ಈ ಬೆನ್ನಲ್ಲೇ ಇದೀಗ ತಿರುಪತಿ ತಿರುಮಲ ದೇವಸ್ಥಾನ ಟ್ರಸ್ಟ್ ಅಡಿಯಲ್ಲಿ ಬರುವ ದೇವಸ್ಥಾನದಲ್ಲಿ ಮತ್ತೊಂದು ಸ್ಕ್ಯಾಮ್ ಬಯಲಾಗಿದೆ. ತಿರುಪತಿ ಗೋವಿಂದರಾಜ ದೇಗುಲದಲ್ಲಿ 50 ಕೆಜಿ ಚಿನ್ನ ಕಳುವು. ಯಾರ ಪಾಲಾಯಿತು ತಿರುಪತಿಯ 50 ಕೆಜಿ ಚಿನ್ನ? ತಿರುಪತಿಗೆ ಹೋದವರಿಗೆ ಅಲ್ಲಿನ ಗೋವಿಂದರಾಜಸ್ವಾಮಿ ದೇಗುಲ ಗೊತ್ತಿರುತ್ತೆ. ಇದು 12ನೇ ಶತಮಾನದ ದೇವಸ್ಥಾನ. ಇದನ್ನ ಸ್ಥಾಪಿಸಿದ್ದು ಮಹಾನ್ ಸಂತ ರಾಮಾನುಜಾಚಾರ್ಯರು. ಟಿಟಿಡಿಯ ಅಧೀನದಲ್ಲಿದೆ ಈ ದೇಗುಲ. ಈಗ ಈ ದೇವಸ್ಥಾನದ 50 ಕೆಜಿ ಚಿನ್ನ ಅಂದ್ರೆ ಇಂದಿನ ರೇಟ್ ಅಲ್ಲಿ ಸುಮಾರು 65 ಕೋಟಿ ಬೆಲೆಯ ಬಂಗಾರ ಕಳುವು ಮಾಡಲಾಗಿದೆಯಂತೆ. 50 ಕೆಜಿ ಚಿನ್ನ ಗುಳುಂ. 2022-23 ಅವಧಿಯಲ್ಲಿ ದೇಗುಲದ ಗೋಪುರ ನವೀಕರಣ ಸಂದರ್ಭದಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಅಂದಿನ ಜಗನ್ ಸರ್ಕಾರ ದೇಗುಲದ ಕಲಶ ಮತ್ತು ಚಿನ್ನದ ತಗಡು ಹೊದಿಸುವುದಕ್ಕೆ 100 ಕೆಜಿ ಚಿನ್ನ ಬಳಸುವುದಕ್ಕೆ ಅನುಮತಿ ನೀಡಿತ್ತು. ಶಾಕಿಂಗ್ ಸಂಗತಿ ಅಂದ್ರೆ ಇದರಲ್ಲಿ ಕೇವಲ 50 ಕೆಜಿ ಚಿನ್ನ ಬಳಸಿ ಉಳಿದ 50 ಕೆಜಿ ಚಿನ್ನ ಗುಳುಂ ಮಾಡಲಾಗಿದೆ ಎಂದು. 9 ಪದರಗಳಲ್ಲಿ ಚಿನ್ನ ಬಳಸುವ ಬದಲು ಕೇವಲ 2 ಪದರಗಳಲ್ಲಿ ಅಷ್ಟೇ ಬಂಗಾರ ಬಳಸಲಾಗಿದೆ. ಅಲ್ಲದೆ 30 ಮೂರ್ತಿಗಳನ್ನು ನಾಶ ಮಾಡಿದ್ದಾರಂತೆ. ಈ ಅಕ್ರಮದ ಕಳಂಕ ಅಂದಿನ ಟಿಟಿಡಿ ಅಧ್ಯಕ್ಷ ಸುಬ್ಬಾರೆಡ್ಡಿ, ಅಂದಿನ ಎಕ್ಸಿಕ್ಯೂಟಿವ್ ಆಫೀಸರ್ ಧರ್ಮಾರೆಡ್ಡಿ ಮೇಲೆ ಅಂಟಿಕೊಂಡಿದೆ. ಇದೀಗ ಟಿಟಿಡಿ ಎಚ್ಚೆತ್ತುಕೊಂಡಿದೆ. ಸಮಗ್ರ ತನಿಖೆಗೆ ವಿಜಿಲೆನ್ಸ್ ಕಮಿಟಿ ರಚನೆ ಮಾಡಲಾಗಿದೆ. ದೇವರ ಚಿನ್ನ ತಿಂದು ತೇಗಿದವರು ಸಾಕ್ಷಿ ಸಹಿತ ತಗಲಾಕೊಡೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಜಗತ್ತಿನ ಶ್ರೀಮಂತ ದೇಗುಲ ತಿರುಪತಿ ವೆಂಕಟೇಶ್ವರ ಮಂದಿರ ಒಂದಿಲ್ಲ ಒಂದು ವಿವಾದದ ಕಾರಣಕ್ಕೆ ತಿರುಪತಿ ಸುದ್ದಿಯಲ್ಲಿ ಇರ್ತಾನೆ ಇರುತ್ತೆ. ಈಗ ಸುದ್ದಿಯಲ್ಲಿ ಇರುವುದು ತಿರುಪತಿಯಲ್ಲ, ಬದಲಾಗಿ ಟಿಟಿಡಿ ಅಧೀನದಲ್ಲಿರುವಂತಹ ತಿರುಪತಿಯ ಮತ್ತೊಂದು ಪುರಾಣ ಪ್ರಸಿದ್ಧ ಮಂದಿರ. ಇಲ್ಲಿ ಒಂದಲ್ಲ ಎರಡಲ್ಲ 50 ಕೆಜಿ ಚಿನ್ನವನ್ನ ತಿಂದು ತೆಗಿದ್ದಾರೆ. ದೇವರ ಅಷ್ಟೊಂದು ಚಿನ್ನ ಕದ್ದಿದ್ದು ಹೇಗೆ? ದೇವರ ಚಿನ್ನವನ್ನು ಕದ್ದವರು ನೆಮ್ಮದಿಯಿಂದ ಇದ್ದಾರಾ? ಅಷ್ಟಕ್ಕೂ ಆ ದೇವಸ್ಥಾನ ಯಾವುದು? ಆ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ತಿರುಪತಿ ಕೋಟ್ಯಾನುಕೋಟಿ ಹಿಂದೂಗಳ ಪವಿತ್ರ ಯಾತ್ರಾ ತಾಣ, ಭೂಮಿಯ ಮೇಲಿನ ವೈಕುಂಠ. ಆದರೆ ಇದೀಗ ತಿಮ್ಮಪ್ಪನ ಸನ್ನಿಧಿ ಹಗರಣಗಳ ಗೂಡಾಗಿ ಬದಲಾಗಿದೆ. ದೇವಾಲಯದ ವಿಶೇಷ ಪ್ರಸಾದ ಲಡ್ಡುವಿಗೆ ಬಳಸಿದ ತುಪ್ಪದಲ್ಲಿ ದನದ ಕೊಬ್ಬು ಬಳಕೆ, ಡೊನೇಷನ್ ಕಳ್ಳತನ, ದೇವರ ರೇಷ್ಮೆ ಶಲ್ಯದಲ್ಲೇ ಮೋಸ. ಈ ಬೆನ್ನಲ್ಲೇ ಇದೀಗ ತಿರುಪತಿ ತಿರುಮಲ ದೇವಸ್ಥಾನ ಟ್ರಸ್ಟ್ ಅಡಿಯಲ್ಲಿ ಬರುವ ದೇವಸ್ಥಾನದಲ್ಲಿ ಮತ್ತೊಂದು ಸ್ಕ್ಯಾಮ್ ಬಯಲಾಗಿದೆ. ತಿರುಪತಿ ಗೋವಿಂದರಾಜ ದೇಗುಲದಲ್ಲಿ 50 ಕೆಜಿ ಚಿನ್ನ ಕಳುವು. ಯಾರ ಪಾಲಾಯಿತು ತಿರುಪತಿಯ 50 ಕೆಜಿ ಚಿನ್ನ? ತಿರುಪತಿಗೆ ಹೋದವರಿಗೆ ಅಲ್ಲಿನ ಗೋವಿಂದರಾಜಸ್ವಾಮಿ ದೇಗುಲ ಗೊತ್ತಿರುತ್ತೆ. ಇದು 12ನೇ ಶತಮಾನದ ದೇವಸ್ಥಾನ. ಇದನ್ನ ಸ್ಥಾಪಿಸಿದ್ದು ಮಹಾನ್ ಸಂತ ರಾಮಾನುಜಾಚಾರ್ಯರು. ಟಿಟಿಡಿಯ ಅಧೀನದಲ್ಲಿದೆ ಈ ದೇಗುಲ. ಈಗ ಈ ದೇವಸ್ಥಾನದ 50 ಕೆಜಿ ಚಿನ್ನ ಅಂದ್ರೆ ಇಂದಿನ ರೇಟ್ ಅಲ್ಲಿ ಸುಮಾರು 65 ಕೋಟಿ ಬೆಲೆಯ ಬಂಗಾರ ಕಳುವು ಮಾಡಲಾಗಿದೆಯಂತೆ. 50 ಕೆಜಿ ಚಿನ್ನ ಗುಳುಂ. 2022-23 ಅವಧಿಯಲ್ಲಿ ದೇಗುಲದ ಗೋಪುರ ನವೀಕರಣ ಸಂದರ್ಭದಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಅಂದಿನ ಜಗನ್ ಸರ್ಕಾರ ದೇಗುಲದ ಕಲಶ ಮತ್ತು ಚಿನ್ನದ ತಗಡು ಹೊದಿಸುವುದಕ್ಕೆ 100 ಕೆಜಿ ಚಿನ್ನ ಬಳಸುವುದಕ್ಕೆ ಅನುಮತಿ ನೀಡಿತ್ತು. ಶಾಕಿಂಗ್ ಸಂಗತಿ ಅಂದ್ರೆ ಇದರಲ್ಲಿ ಕೇವಲ 50 ಕೆಜಿ ಚಿನ್ನ ಬಳಸಿ ಉಳಿದ 50 ಕೆಜಿ ಚಿನ್ನ ಗುಳುಂ ಮಾಡಲಾಗಿದೆ ಎಂದು. 9 ಪದರಗಳಲ್ಲಿ ಚಿನ್ನ ಬಳಸುವ ಬದಲು ಕೇವಲ 2 ಪದರಗಳಲ್ಲಿ ಅಷ್ಟೇ ಬಂಗಾರ ಬಳಸಲಾಗಿದೆ. ಅಲ್ಲದೆ 30 ಮೂರ್ತಿಗಳನ್ನು ನಾಶ ಮಾಡಿದ್ದಾರಂತೆ. ಈ ಅಕ್ರಮದ ಕಳಂಕ ಅಂದಿನ ಟಿಟಿಡಿ ಅಧ್ಯಕ್ಷ ಸುಬ್ಬಾರೆಡ್ಡಿ, ಅಂದಿನ ಎಕ್ಸಿಕ್ಯೂಟಿವ್ ಆಫೀಸರ್ ಧರ್ಮಾರೆಡ್ಡಿ ಮೇಲೆ ಅಂಟಿಕೊಂಡಿದೆ. ಇದೀಗ ಟಿಟಿಡಿ ಎಚ್ಚೆತ್ತುಕೊಂಡಿದೆ. ಸಮಗ್ರ ತನಿಖೆಗೆ ವಿಜಿಲೆನ್ಸ್ ಕಮಿಟಿ ರಚನೆ ಮಾಡಲಾಗಿದೆ. ದೇವರ ಚಿನ್ನ ತಿಂದು ತೇಗಿದವರು ಸಾಕ್ಷಿ ಸಹಿತ ತಗಲಾಕೊಡೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಜಗತ್ತಿನ ಶ್ರೀಮಂತ ದೇಗುಲ ತಿರುಪತಿ ವೆಂಕಟೇಶ್ವರ ಮಂದಿರ ಒಂದಿಲ್ಲ ಒಂದು ವಿವಾದದ ಕಾರಣಕ್ಕೆ ತಿರುಪತಿ ಸುದ್ದಿಯಲ್ಲಿ ಇರ್ತಾನೆ ಇರುತ್ತೆ. ಈಗ ಸುದ್ದಿಯಲ್ಲಿ ಇರುವುದು ತಿರುಪತಿಯಲ್ಲ, ಬದಲಾಗಿ ಟಿಟಿಡಿ ಅಧೀನದಲ್ಲಿರುವಂತಹ ತಿರುಪತಿಯ ಮತ್ತೊಂದು ಪುರಾಣ ಪ್ರಸಿದ್ಧ ಮಂದಿರ. ಇಲ್ಲಿ ಒಂದಲ್ಲ ಎರಡಲ್ಲ 50 ಕೆಜಿ ಚಿನ್ನವನ್ನ ತಿಂದು ತೆಗಿದ್ದಾರೆ. ದೇವರ ಅಷ್ಟೊಂದು ಚಿನ್ನ ಕದ್ದಿದ್ದು ಹೇಗೆ? ದೇವರ ಚಿನ್ನವನ್ನು ಕದ್ದವರು ನೆಮ್ಮದಿಯಿಂದ ಇದ್ದಾರಾ? ಅಷ್ಟಕ್ಕೂ ಆ ದೇವಸ್ಥಾನ ಯಾವುದು? ಆ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ತಿರುಪತಿ
ಕೋಟ್ಯಾನುಕೋಟಿ ಹಿಂದೂಗಳ ಪವಿತ್ರ ಯಾತ್ರಾ ತಾಣ, ಭೂಮಿಯ ಮೇಲಿನ ವೈಕುಂಠ. ಆದರೆ ಇದೀಗ ತಿಮ್ಮಪ್ಪನ ಸನ್ನಿಧಿ ಹಗರಣಗಳ ಗೂಡಾಗಿ ಬದಲಾಗಿದೆ. ದೇವಾಲಯದ ವಿಶೇಷ ಪ್ರಸಾದ ಲಡ್ಡುವಿಗೆ ಬಳಸಿದ ತುಪ್ಪದಲ್ಲಿ ದನದ ಕೊಬ್ಬು ಬಳಕೆ, ಡೊನೇಷನ್ ಕಳ್ಳತನ, ದೇವರ ರೇಷ್ಮೆ ಶಲ್ಯದಲ್ಲೇ ಮೋಸ. ಈ ಬೆನ್ನಲ್ಲೇ ಇದೀಗ ತಿರುಪತಿ ತಿರುಮಲ ದೇವಸ್ಥಾನ ಟ್ರಸ್ಟ್ ಅಡಿಯಲ್ಲಿ ಬರುವ ದೇವಸ್ಥಾನದಲ್ಲಿ ಮತ್ತೊಂದು ಸ್ಕ್ಯಾಮ್ ಬಯಲಾಗಿದೆ. ತಿರುಪತಿ ಗೋವಿಂದರಾಜ ದೇಗುಲದಲ್ಲಿ 50 ಕೆಜಿ ಚಿನ್ನ ಕಳುವು. ಯಾರ ಪಾಲಾಯಿತು ತಿರುಪತಿಯ 50 ಕೆಜಿ ಚಿನ್ನ? ತಿರುಪತಿಗೆ ಹೋದವರಿಗೆ ಅಲ್ಲಿನ ಗೋವಿಂದರಾಜಸ್ವಾಮಿ ದೇಗುಲ ಗೊತ್ತಿರುತ್ತೆ. ಇದು 12ನೇ ಶತಮಾನದ ದೇವಸ್ಥಾನ. ಇದನ್ನ ಸ್ಥಾಪಿಸಿದ್ದು ಮಹಾನ್ ಸಂತ ರಾಮಾನುಜಾಚಾರ್ಯರು. ಟಿಟಿಡಿಯ ಅಧೀನದಲ್ಲಿದೆ ಈ ದೇಗುಲ. ಈಗ ಈ ದೇವಸ್ಥಾನದ 50 ಕೆಜಿ ಚಿನ್ನ ಅಂದ್ರೆ ಇಂದಿನ ರೇಟ್ ಅಲ್ಲಿ ಸುಮಾರು 65 ಕೋಟಿ ಬೆಲೆಯ ಬಂಗಾರ ಕಳುವು ಮಾಡಲಾಗಿದೆಯಂತೆ. 50 ಕೆಜಿ ಚಿನ್ನ ಗುಳುಂ. 2022-23 ಅವಧಿಯಲ್ಲಿ ದೇಗುಲದ ಗೋಪುರ ನವೀಕರಣ ಸಂದರ್ಭದಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಅಂದಿನ ಜಗನ್ ಸರ್ಕಾರ ದೇಗುಲದ ಕಲಶ ಮತ್ತು ಚಿನ್ನದ ತಗಡು ಹೊದಿಸುವುದಕ್ಕೆ 100 ಕೆಜಿ ಚಿನ್ನ ಬಳಸುವುದಕ್ಕೆ ಅನುಮತಿ ನೀಡಿತ್ತು. ಶಾಕಿಂಗ್ ಸಂಗತಿ ಅಂದ್ರೆ ಇದರಲ್ಲಿ ಕೇವಲ 50 ಕೆಜಿ ಚಿನ್ನ ಬಳಸಿ ಉಳಿದ 50 ಕೆಜಿ ಚಿನ್ನ ಗುಳುಂ ಮಾಡಲಾಗಿದೆ ಎಂದು. 9 ಪದರಗಳಲ್ಲಿ ಚಿನ್ನ ಬಳಸುವ ಬದಲು ಕೇವಲ 2 ಪದರಗಳಲ್ಲಿ ಅಷ್ಟೇ ಬಂಗಾರ ಬಳಸಲಾಗಿದೆ. ಅಲ್ಲದೆ 30 ಮೂರ್ತಿಗಳನ್ನು ನಾಶ ಮಾಡಿದ್ದಾರಂತೆ. ಈ ಅಕ್ರಮದ ಕಳಂಕ ಅಂದಿನ ಟಿಟಿಡಿ ಅಧ್ಯಕ್ಷ ಸುಬ್ಬಾರೆಡ್ಡಿ, ಅಂದಿನ ಎಕ್ಸಿಕ್ಯೂಟಿವ್ ಆಫೀಸರ್ ಧರ್ಮಾರೆಡ್ಡಿ ಮೇಲೆ ಅಂಟಿಕೊಂಡಿದೆ. ಇದೀಗ ಟಿಟಿಡಿ ಎಚ್ಚೆತ್ತುಕೊಂಡಿದೆ. ಸಮಗ್ರ ತನಿಖೆಗೆ ವಿಜಿಲೆನ್ಸ್ ಕಮಿಟಿ ರಚನೆ ಮಾಡಲಾಗಿದೆ. ದೇವರ ಚಿನ್ನ ತಿಂದು ತೇಗಿದವರು ಸಾಕ್ಷಿ ಸಹಿತ ತಗಲಾಕೊಡೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಜಗತ್ತಿನ ಶ್ರೀಮಂತ ದೇಗುಲ ತಿರುಪತಿ ವೆಂಕಟೇಶ್ವರ ಮಂದಿರ ಒಂದಿಲ್ಲ ಒಂದು ವಿವಾದದ ಕಾರಣಕ್ಕೆ ತಿರುಪತಿ ಸುದ್ದಿಯಲ್ಲಿ ಇರ್ತಾನೆ ಇರುತ್ತೆ. ಈಗ ಸುದ್ದಿಯಲ್ಲಿ ಇರುವುದು ತಿರುಪತಿಯಲ್ಲ, ಬದಲಾಗಿ ಟಿಟಿಡಿ ಅಧೀನದಲ್ಲಿರುವಂತಹ ತಿರುಪತಿಯ ಮತ್ತೊಂದು ಪುರಾಣ ಪ್ರಸಿದ್ಧ ಮಂದಿರ. ಇಲ್ಲಿ ಒಂದಲ್ಲ ಎರಡಲ್ಲ 50 ಕೆಜಿ ಚಿನ್ನವನ್ನ ತಿಂದು ತೆಗಿದ್ದಾರೆ. ದೇವರ ಅಷ್ಟೊಂದು ಚಿನ್ನ ಕದ್ದಿದ್ದು ಹೇಗೆ? ದೇವರ ಚಿನ್ನವನ್ನ ಕದ್ದವರು ನೆಮ್ಮದಿಯಿಂದ ಇದ್ದಾರಾ? ಅಷ್ಟಕ್ಕೂ ಆ ದೇವಸ್ಥಾನ ಯಾವುದು? ಆ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ತಿರುಪತಿ ಕೋಟ್ಯಾನುಕೋಟಿ ಹಿಂದೂಗಳ ಪವಿತ್ರ ಯಾತ್ರಾ ತಾಣ, ಭೂಮಿಯ ಮೇಲಿನ ವೈಕುಂಠ. ಆದರೆ ಇದೀಗ ತಿಮ್ಮಪ್ಪನ ಸನ್ನಿಧಿ ಹಗರಣಗಳ ಗೂಡಾಗಿ ಬದಲಾಗಿದೆ. ದೇವಾಲಯದ ವಿಶೇಷ ಪ್ರಸಾದ ಲಡ್ಡುವಿಗೆ ಬಳಸಿದ ತುಪ್ಪದಲ್ಲಿ ದನದ ಕೊಬ್ಬು ಬಳಕೆ, ಡೊನೇಷನ್ ಕಳ್ಳತನ, ದೇವರ ರೇಷ್ಮೆ ಶಲ್ಯದಲ್ಲೇ ಮೋಸ. ಈ ಬೆನ್ನಲ್ಲೇ ಇದೀಗ ತಿರುಪತಿ ತಿರುಮಲ ದೇವಸ್ಥಾನ ಟ್ರಸ್ಟ್ ಅಡಿಯಲ್ಲಿ ಬರುವ ದೇವಸ್ಥಾನದಲ್ಲಿ ಮತ್ತೊಂದು ಸ್ಕ್ಯಾಮ್ ಬಯಲಾಗಿದೆ. ತಿರುಪತಿ ಗೋವಿಂದರಾಜ ದೇಗುಲದಲ್ಲಿ 50 ಕೆಜಿ ಚಿನ್ನ ಕಳುವು. ಯಾರ ಪಾಲಾಯಿತು ತಿರುಪತಿಯ 50 ಕೆಜಿ ಚಿನ್ನ? ತಿರುಪತಿಗೆ ಹೋದವರಿಗೆ ಅಲ್ಲಿನ ಗೋವಿಂದರಾಜಸ್ವಾಮಿ ದೇಗುಲ ಗೊತ್ತಿರುತ್ತೆ. ಇದು 12ನೇ ಶತಮಾನದ ದೇವಸ್ಥಾನ. ಇದನ್ನ ಸ್ಥಾಪಿಸಿದ್ದು ಮಹಾನ್ ಸಂತ ರಾಮಾನುಜಾಚಾರ್ಯರು. ಟಿಟಿಡಿಯ ಅಧೀನದಲ್ಲಿದೆ ಈ ದೇಗುಲ. ಈಗ ಈ ದೇವಸ್ಥಾನದ 50 ಕೆಜಿ ಚಿನ್ನ ಅಂದ್ರೆ ಇಂದಿನ ರೇಟ್ ಅಲ್ಲಿ ಸುಮಾರು 65 ಕೋಟಿ ಬೆಲೆಯ ಬಂಗಾರ ಕಳುವು ಮಾಡಲಾಗಿದೆಯಂತೆ. 50 ಕೆಜಿ ಚಿನ್ನ ಗುಳುಂ. 2022-23 ಅವಧಿಯಲ್ಲಿ ದೇಗುಲದ ಗೋಪುರ ನವೀಕರಣ ಸಂದರ್ಭದಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಅಂದಿನ ಜಗನ್ ಸರ್ಕಾರ ದೇಗುಲದ ಕಲಶ ಮತ್ತು ಚಿನ್ನದ ತಗಡು ಹೊದಿಸುವುದಕ್ಕೆ 100 ಕೆಜಿ ಚಿನ್ನ ಬಳಸುವುದಕ್ಕೆ ಅನುಮತಿ ನೀಡಿತ್ತು. ಶಾಕಿಂಗ್ ಸಂಗತಿ ಅಂದ್ರೆ ಇದರಲ್ಲಿ ಕೇವಲ 50 ಕೆಜಿ ಚಿನ್ನ ಬಳಸಿ ಉಳಿದ 50 ಕೆಜಿ ಚಿನ್ನ ಗುಳುಂ ಮಾಡಲಾಗಿದೆ ಎಂದು. 9 ಪದರಗಳಲ್ಲಿ ಚಿನ್ನ ಬಳಸುವ ಬದಲು ಕೇವಲ 2 ಪದರಗಳಲ್ಲಿ ಅಷ್ಟೇ ಬಂಗಾರ ಬಳಸಲಾಗಿದೆ. ಅಲ್ಲದೆ 30 ಮೂರ್ತಿಗಳನ್ನು ನಾಶ ಮಾಡಿದ್ದಾರಂತೆ. ಈ ಅಕ್ರಮದ ಕಳಂಕ ಅಂದಿನ ಟಿಟಿಡಿ ಅಧ್ಯಕ್ಷ ಸುಬ್ಬಾರೆಡ್ಡಿ, ಅಂದಿನ ಎಕ್ಸಿಕ್ಯೂಟಿವ್ ಆಫೀಸರ್ ಧರ್ಮಾರೆಡ್ಡಿ ಮೇಲೆ ಅಂಟಿಕೊಂಡಿದೆ. ಇದೀಗ ಟಿಟಿಡಿ ಎಚ್ಚೆತ್ತುಕೊಂಡಿದೆ. ಸಮಗ್ರ ತನಿಖೆಗೆ ವಿಜಿಲೆನ್ಸ್ ಕಮಿಟಿ ರಚನೆ ಮಾಡಲಾಗಿದೆ. ದೇವರ ಚಿನ್ನ ತಿಂದು ತೇಗಿದವರು ಸಾಕ್ಷಿ ಸಹಿತ ತಗಲಾಕೊಡೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.